ಚಿಲ್ಡ್ರನೇ ಯಾವತ್ತು ಡಬ್ದಲ್ಲಿ ಸೌಂಡ್ ಮಾಡೋದು. ಸೌಂಡ್ ಮಾಡ್ತಾ ಇದೆಯಲ್ಲ ಚಿಲ್ಡ್ರೆ. ಹಿ ರಿಕ್ವೈರ್ಸ್ ಅ ಸೈಕಾಲಜಿಕಲ್ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್. ಪಾಪ ಅಯ್ಯೋ ಅನ್ಸುತ್ತೆ ಡಾಕ್ ಸತೀಶ್ ನೋಡಿದ್ರೆ. ರಿಯಲ್ ವ್ಯಕ್ತಿತ್ವ ಬರ್ತಾ ಇದೆ ಅಲ್ಲಿ. ದಟ್ ಈಸ್ ಬೀಯಿಂಗ್ ಆರಗಂಟ್ ಅಂಡ್ ಫೈಟರ್ ಕಾಕ್ ಬಿಹೇವಿಯರ್. ದುಡ್ಡಿನ ಮದನೋ ಅಹಂಕಾರನೋ ಏನಂತ ಕರಿತಾರೋ ನಂಗೆ ಗೊತ್ತಿಲ್ಲ, ಬಟ್ ಶಿ ಹ್ಯಾಸ್ ಗಾಟ್ ದಟ್ ಆಟಿಟ್ಯೂಡ್. ಬಡ ಮಕ್ಕಳನ್ನ ಅಥವಾ ಸಾಮಾನ್ಯರನ್ನ ಹೇಗೆ ನೋಡ್ಕೊಂತಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದೆ. ಅಶ್ವಿನಿಗೆ ಯಾವತ್ತಾದ್ರೂ ಓಟ್ ಕಮ್ಮಿ ಬಿದ್ದಿದ್ರೆ ಆಲ್ ಬಿಕಾಸ್ ಆಫ್ ಆಟಿಟ್ಯೂಡ್. ಅದು ಬೇಕಾದ್ರೆ ಬೋಲ್ಡ್ ಆಗಿ ಬರ್ಕೊಂಬಿಡಿ. ಅಶ್ವಿನಿ, ಗಿಲ್ಲಿ ಅಂಡ್ ಕಾವ್ಯ. ಸುದೀಪ್ ಇಸ್ ಅ ಸ್ಟಾರ್. ಹಿ ಈಸ್ ದ ಹೋಸ್ಟ್ ಆಫ್ ಬಿಗ್ ಬಾಸ್. ಹಿ ಈಸ್ ಬಿಗ್ ಬಾಸ್. ಬಾಸ್ ಮನೇಲಿ ಆ ರೀತಿಯಾದಂತ ಆಟನ ಆಡ್ತಿರ್ಬೋದೇನೋ ಬಿಟ್ರೆ ರಿಯಲ್ ಲೈಫ್ ಅಲ್ಲಿ ಅವ್ರು ತುಂಬಾ ಸಾಫ್ಟ್ ನೇಚರ್ ಅಶ್ವಿನಿ ಅವರ ಆತರ ಕೇಳ್ಪಟ್ಟಿದ್ದೀವಿ. ವೆರಿ ರಾಂಗ್. ಇಫ್ ಯು ಲುಕ್ ಎಟ್ ಅಶ್ವಿನಿ ಜಾನ್ವಿಸ್ ರಿಲೇಶನ್ಶಿಪ್ ಇನ್ ಬಿಗ್ ಬಾಸ್, ನೀವು ಅಶ್ವಿನಿ ಅವರು ಟ್ರೀಟ್ಮೆಂಟ್ ಮಾಡಿದ್ದು ರಕ್ಷಿತಾಗೆ, ಅಶ್ವಿನಿ ಅವರ ಜಂಬದ ಮಾತು, ಬೇರೆಯವರನ್ನ ಕೀಳು ಮಟ್ಟದಲ್ಲಿ ಒಂದು ಸುಪ್ರೀಮಸಿ, ನಾನು ಎಲ್ಲರಿಗಿಂತ ಸುಪೀರಿಯರ್ ಅನ್ನುವ ಮಾತಿದೆಯಲ್ಲ, ನೀವು ಅವರ ಹಳೆಯ ಡೇ 1 to day 50 or day 60 ಅಥವಾ ಸುದೀಪ್ ಅವ್ರಿಗೆ ಬೈದಿರಷ್ಟು ಯಾರಿಗೂ ಬೈದಿಲ್ಲ ಅಂದ್ರೂ ಅವ್ರಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅಶ್ವಿನಿ ಪರ್ಸೆ ಕಮ್ಸ್ ಫ್ರಮ್ ಅ ವೆರಿ ವೆಲ್ ಟು ಡೂ ಫ್ಯಾಮಿಲಿ. ಸ್ಥಿತಿವಂತರ ಮನೆಯಿಂದ ಬರ್ತಾರೆ. ಸ್ವಲ್ಪ ಗಮಂಡಿದೆ, ಸ್ವಲ್ಪ ದುಡ್ಡಿನ ಮದನೋ ಅಹಂಕಾರನೋ ಏನಂತ ಕರಿತಾರೋ ನಂಗೆ ಗೊತ್ತಿಲ್ಲ, ಬಟ್ ಶಿ ಹ್ಯಾಸ್ ಗಾಟ್ ದಟ್ ಆಟಿಟ್ಯೂಡ್. ಕರ್ನಾಟಕದ ಜನತೆ ಅವರ ವ್ಯವಹಾರವನ್ನ, ಅವರ ಮನಸ್ಥಿತಿಯನ್ನ, ಅವರು ಬೇರೆಯವರನ್ನ ನೋಡ್ಕುವ ಪದ್ಧತಿಯನ್ನ ರಕ್ಷಿತಾಗೆ ನೋಡ್ಕೊಳ್ಳುವ ಅಥವಾ ಬೇರೆ ಜನರಿಗೆ, ಬಡ ಮಕ್ಕಳನ್ನ ಅಥವಾ ಸಾಮಾನ್ಯರನ್ನ ಹೇಗೆ ನೋಡ್ಕೊಂತಾರೆ ಅಂತ ಅಬ್ಸರ್ವ್ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಅಶ್ವಿನಿಗೆ ಯಾವತ್ತಾದ್ರೂ ಓಟ್ ಕಮ್ಮಿ ಬಿದ್ದಿದ್ರೆ ಆಲ್ ಬಿಕಾಸ್ ಆಫ್ ಆಟಿಟ್ಯೂಡ್. ಸೊ ಅದು ಟಿವಿದಲ್ಲ. ಅದು ನೀವು ಟಿವಿದ್ ಅನ್ಕೊಂಡಿದ್ರೆ ತಪ್ಪು. ನೀವು 1 day ಚೆನ್ನಾಗಿರ್ಬೋದು, 2 day ಚೆನ್ನಾಗಿರ್ಬೋದು, ಟಿವಿ ಕಂಟೆಂಟ್ಗೆ 3 ದಿನ ಮಾಡ್ಬೋದು, ಬಟ್ ನಿಮ್ದು ರಿಯಲ್ ವ್ಯಕ್ತಿತ್ವ ಬರ್ತಾ ಇದೆ ಅಲ್ಲಿ. ದಟ್ ಈಸ್ ಬೀಯಿಂಗ್ ಆರಗಂಟ್ ಅಂಡ್ ಫೈಟರ್ ಕಾಕ್ ಬಿಹೇವಿಯರ್. ನೀವು ಜಾನ್ವಿಗ್ ಅವ್ರ ಜೊತೆ ಮಾಡ್ಕೊಂಡಿದ್ದ ಸ್ಕೀಮ್ ಆಫ್ ಥಿಂಗ್ಸ್, ಅವ್ರು ಹೇಗೆ ಹೇಗೆ ಇಬ್ರು ಸೇರ್ಕೊಂಡು ಹಕ್ಕ ಬುಕ್ರ ತರ ಮಾಡಿದ್ದು ನೋಡಿದಿರಲ್ಲ. ಸೊ ಇಟ್ಸ್ ನಾಟ್ ಹರ್, ಇಟ್ ಇಸ್ ನಾಟ್ ಗೇಮ್ ಪ್ಲಾನ್, ಇಟ್ ಈಸ್ ಹರ್ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್. ಅವ್ರ ಸ್ವಭಾವ ಅದು ತೋರಿಸ್ತಾ ಇದಾರೆ ಅಲ್ಲಿ. ಅದೇ ಕ್ಯಾಮ್ರಾ ಕಂಡು ಹಿಡಿತಾ ಇರೋದು. ಕ್ಯಾಮ್ರಾ ಏನ್ ಸುಳ್ಳು ಹೇಳಲ್ವಲ್ಲ, ಕ್ಯಾಮ್ರಾ ಸತ್ಯ ಹೇಳುತ್ತಲ್ಲ. ಇನ್ನ ಈ ಹಿಂದೆ ಫೈನಲ್ ಅಂತಂದ್ರೆ ಟಾಪ್ 5 ಅಲ್ಲಿ ಅನ್ನುವಂತ ಕಂಟೆಸ್ಟೆಂಟ್ಸ್ ಇರ್ತಾರೆ ಅಂತ ಕೇಳಿ ಬರ್ತಿದ್ವಿ. ಅಂದ್ರೆ ಸಾಮಾನ್ಯವಾಗಿ ಟಾಪ್ 5 ಅಂತ. ಕೆಲವೊಂದ್ಸಲ ತುಂಬಾ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇದಾರೆ ಅಂದಾಗ ಇನ್ನೊಬ್ರನ್ನ ಲಾಸ್ಟ್ ಅಲ್ಲಿ ಒಂದ್ ಸರ್ಪ್ರೈಸ್ ಅಂತ ಕೊಡೋರು. ಈ ಸಲ ಟಾಪ್ 6 ಅಂತಾನೆ ಮಾಡ್ತಿದ್ದಾರೆ. ಸೊ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನಾರ್ಮ್ಸ್ ನ ಮತ್ತೆ ಬ್ರೇಕ್ ಮಾಡ್ಬೇಕು ಅನ್ನೋದು ಏನು ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ಸರ್, ಟಾಪ್ 6 ಅಲ್ಲಿ ಯಾರು? ಶ್ಯೂರ್ ಶಾರ್ಟ್ ಆಗಿ ಗಿಲ್ಲಿ ಇರ್ತಾರೆ, ಶ್ಯೂರ್ ಶಾರ್ಟ್ ಆಗಿ ಅಶ್ವಿನಿ ಇರ್ತಾರೆ, ಶ್ಯೂರ್ ಶಾರ್ಟ್ ಆಗಿ ಕಾವ್ಯ ಇರ್ತಾರೆ. ಈ ಟಾಪ್ 3 ಅಂತೂ ಚೇಂಜ್ ಮಾಡಕ್ಕಾಗಲ್ಲ. ಇದು ಬೇಕಾದ್ರೆ ಬೋಲ್ಡ್ ಆಗಿ ಬರ್ಕೊಂಬಿಡಿ. ಅಶ್ವಿನಿ, ಗಿಲ್ಲಿ ಅಂಡ್ ಕಾವ್ಯ. ಇನ್ನು 3 ಜನ ಯಾರು ಇರ್ತಾರೋ ಯಾರು ಗೊತ್ತಿಲ್ಲ. ರಕ್ಷಿತಾ ಇಸ್ ಅಬೌಟ್ 90%. Raghu is about 90%. Dhanush is about 50%. ಧ್ರುವಂತೂ ಸ್ಲಾಗ್ ಓವರ್ಸ್ ಅಲ್ಲಿ 6 ಹೊಡಿತೀನಿ, ನಾನು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತೀನಿ ಅನ್ನೋದಿಲ್ಲ. ಎಲ್ಲಾ ಮ್ಯಾಚ್ ಅಲ್ಲೂ ನೀವು 6, 4 ಹೊಡೆದಿದ್ರೆ ನಿಮ್ಮನ್ನ ಟೀಮ್ ಇಳ್ಕೊಂತ ಇದ್ರು. ನೀವು ಕೊನೆ ಮ್ಯಾಚ್ ಅಲ್ಲಿ ನಾನು ಶೂರನ್ ಆಗ್ತೀನಿ ಅಂದ್ರೆ ಆಗೋದಿಲ್ಲ. ಧನು ವಿಲ್ ಬಿ ದೇರ್, ಧ್ರುವಂತ್ ವಿಲ್ ನಾಟ್ ಬಿ ದೇರ್. ಸರ್, ಇನ್ನ ನಿಮ್ಮ ಆರ್ಯವರ್ಧನ್ ಗುರೂಜಿ ಅವರು ನಿಮ್ಮ ಬಿಗ್ ಬಾಸ್ ಇದ್ರಲ್ಲೇ ಇದ್ದಿದ್ರಿಂದ ಈಗ ತುಂಬಾ ಟ್ರಾಲ್ ಆದಂತವ್ರು ಆರ್ಯವರ್ಧನ್ ಅವರು. ಸುದೀಪ್ ಅವರಿಗೆ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದ್ರೆ ತುಂಬಾ ವೈರಲ್ ಆಗುತ್ತೆ. ಅದಾದ್ಮೇಲೆ ಅವರೇ ಬಂದ್ ಸಾರಿ ಕೂಡ ಕೇಳ್ತಾರೆ. ಆಮೇಲೆ ನಾನ್ ಬಿಗ್ ಬಾಸ್ಗೆ ಹೋಗಿಲ್ಲ ಅಂದಿದ್ರೆ ನನ್ ಮಧ್ಯೆ ಹಾಗೆ ಸುದೀಪ್ ಅವ್ರ ಮಧ್ಯೆ ಆ ಕ್ಲಾಶಸ್ ನಡೀತಿರ್ಲಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಏನನ್ಸುತ್ತೆ ಸರ್ ಇದ್ರಲ್ಲಿ? ಸುದೀಪ್ ಇಸ್ ಅ ಸ್ಟಾರ್. He is the host of Big Boss. He is Big Boss. Sudeep is Big Boss. ನಿಮ್ಮ ಮನಸ್ಥಿತಿ, ಆರ್ಯವರ್ಧನ್ ಮನಸ್ಥಿತಿ ತೋರಿಸ್ತಾ ಇದೆ. ಅದು ರಾಂಗ್. ಸಾರಿ ಕೇಳಿದ್ದು ಕರೆಕ್ಟ್. ನನಗೆ ಆಮೇಲೆ ಗೊತ್ತಾಯ್ತು, ಬಟ್ ನಿಜವಾಗ್ಲೂ ಅದು ತಪ್ಪು. ಕರ್ನಾಟಕದ ಜನತೆ ಅವ್ರಿಗೊಂದು ಪ್ಲೇಸ್ ಕೊಟ್ಟಿದೆ ಸುದೀಪ್ ಅವ್ರಿಗೆ. ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ದಿ ಎಂಟೈರ್ ಶೋ ಬೈ ಟಾಕಿಂಗ್ ನೆಗೆಟಿವ್ ಆಫ್ ಸುದೀಪ್. ನಿಮಗೆ ನಿಮ್ಮ ಸೀಸನ್ ನೀವು ಗೆಲ್ಲಕ್ಕಾಗಿಲ್ಲ ಅನ್ನೋದು ಬಿಟ್ಟು ಅಥವಾ ಯಾವುದೋ ಕೋಪಕ್ಕೆ
ಹೋಸ್ಟನ್ನ ಹತ್ರ ಮಾತಾಡೋದು, ಅದಕ್ಕೆ ನನ್ನ ಸಮ್ಮತಿ ಇಲ್ಲ ಆ್ಯಂಡ್ ಐ ಕಂಪ್ಲೀಟ್ಲಿ ಅಪೋಸ್. ಸಾರಿ ಕೇಳಿದ್ರಲ್ಲ, ಅಂತ್ಯ, ಕ್ಲೋಸ್ ಆಯಿತು. ಅದು ಸಬ್ಜೆಕ್ಟ್ ಮಾತಾಡೋದು ಬೇಡ. ಓಕೆ, ಸರಿನಾ, ತಿಥಿ ಮಾಡ್ತಿದೀವಿ, 11 ದಿನದ ತಿಥಿ, ಬಂದ್ಬಿಡಿ, ಎಣ್ಣೆ ಪಾರ್ಟಿ ಇರುತ್ತೆ, ಲೆಗ್ ಪೀಸ್ ಇರುತ್ತೆ ಅಂತ ಡಾಕ್ ಸತೀಶ್ ಅವ್ರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅಂದ್ರೆ ನನ್ ಟಾರ್ಗೆಟ್ ಗಿಲ್ಲಿ ಆಗಿತ್ತು, ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಸ್ಬಿಟ್ಟಿದೀನಿ. ಇದೆಲ್ಲ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಡಾಕ್ ಸತೀಶ್ಗೆ. ದುಡಿಮೆ ಏನು ಅಂತ ಗೊತ್ತಿಲ್ಲ, ಬರೀ ಬೆಳ್ಳಿಗಿದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಅಮೀರ್ ಖಾನ್ ಅಂತ ಹೇಳ್ಕೊಳೋದು, ನಂಬರ್ 2 ಆ್ಯಕ್ಟ್ ಮಾಡಿದೆ. ಈಸ್ ಗಾಟ್ ಸಮ್ ಮೆಂಟಲ್ ಪ್ರಾಬ್ಲಮ್. ಈ ರಿಯಲಿ ರಿಕ್ವೈರ್ಸ್ ಅ ರಿಯಲ್ ಹೆಲ್ಪ್. ಅವ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಂದ್ರೆ ವೈರಲ್ ಆಗಕ್ಕೆ ಮಾಡ್ತೀನಿ ಅನ್ನೋದು ಕೂಡ ಒಂದಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಎಷ್ಟು ದಿನ ಮಾಡ್ತಾರೆ? ಈ ಸೀಸನ್ ವರ್ಗೂ ಮಾಡ್ತಾರೆ. ಸೀಸನ್ ಆದ್ಮೇಲೆ ಡಾಕ್ ಸತೀಶ್ ಇಸ್ ನೋ ಬಡಿ. ಸೊ ಜೀವನಕ್ಕೆ ಏನ್ ಬೇಕು, ನಿಮ್ ದುಡಿಮೆ ಏನು, ನಿಮ್ ಲೈಫ್ ಸೆಕ್ಯೂರಿಟಿ ಏನು, ನಿಮ್ ಲೈಫ್ ಸ್ಟೈಲ್ ಏನು, ಅದಕ್ಕೆ ಗಮನ ಕೊಡೋದು ಬಿಟ್ಬಿಟ್ಟು ಪ್ರೊಡಕ್ಟಿವ್ ಆಗಿ ಯಾವುದೋ ಒಂದು, ದಿಸ್ ಇಸ್ ಚಿಲ್ಡ್ರನೇ ಯಾವತ್ತು ಡಬ್ದಲ್ಲಿ ಸೌಂಡ್ ಮಾಡೋದು. ಸೌಂಡ್ ಮಾಡ್ತಾ ಇದೆಯಲ್ಲ ಚಿಲ್ಡ್ರೆ. ಅದ್ರಲ್ಲೂ ಅಂದ್ರೆ ಗಿಲ್ಲಿ ನಟನ್ ಫ್ಯಾನ್ಸಿಗೆ ಬೇಜಾರಾಗಿರುವಂತದ್ದು. ಯಾರ ತಿಥಿ ಮಾಡ್ತಾರೋ, ಯಾರ ಮನೆ ಗೃಹ ಪ್ರವೇಶ ಮಾಡ್ತಾರೋ, ಯಾರ ಬರ್ಡೇ ಮಾಡ್ತಾರೋ ಗೊತ್ತಾಗತ್ತೆ. ಜಸ್ಟ್ ಬಿಕಾಸ್ ಒಬ್ಬರು ವ್ಯಕ್ತಿಯಿಂದ ಅದಾಗೋದಿಲ್ಲ. ನನಗೂ ಡಾಗ್ ಸತೀಶ್ ಪರಿಚಯ, ಬಟ್ ಇದು ಎಸ್ಪೆಷಲಿ ಗಿಲ್ಲಿನ ತುಂಬಾ ಕೆಳಗಡೆ ತೋರಿಸೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. He's been in TV. He's been loved by TV audience. So it is not showing. ಡಾಗ್ ಸತೀಶ್ ಅವರ ವ್ಯಕ್ತಿತ್ವ ತೋರಿಸ್ತಾ ಇದೆ ಹೊರತು ಗಿಲ್ಲಿನ ವ್ಯಕ್ತಿತ್ವ ಅಲ್ಲ. ಸೊ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಜನ ಗೊತ್ತು, ಡಾಗ್ ಸತೀಶ ರೀಲ್ ಬಿಡ್ತಾರೆ, ಸುಳ್ಳು ಹೇಳ್ತಾರೆ, ತಲೆ ಮೇಲೆ ಕಲ್ಲು ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತು. ಅವ್ನು ಸುಳ್ಳು ಹೇಳಿ ಅಂತಾನೆ ಹೆಚ್ಚಿಗೆ ಹೋಗಿ ಮೈಕ್ ಇಡ್ತಾರೆ, ಸುಳ್ಳು ಹೇಳಿ ಸರ್ ಅಂತ. ಸೊ ಸುಳ್ಳದೇ ಒಂದು ಕಾಮಿಡಿ ಮಾಡ್ಕೊಂಡಿದ್ದಾರೆ. ಹಿ ರಿಕ್ವೈರ್ಸ್ ಅ ಸೈಕಾಲಜಿಕಲ್ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್. ಪಾಪ ಅಯ್ಯೋ ಅನ್ಸುತ್ತೆ ಡಾಗ್ ಸತೀಶ್ ನೋಡಿದ್ರೆ. ಯಾಕೆ ಇವರು ಈ ಏಜ್ ಅಲ್ಲಿ, ಐ ಥಿಂಕ್ ಈಸ್ ಅಬೌಟ್ 50 ರೈಟ್, ಈ ಏಜ್ ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ. ಅವ್ರ ಉದ್ಯೋಗ ಏನೋ. ಮೊನ್ನೆ ಎಲ್ಲೋ ನಾನು ಕೋರ್ಟ್ ಕೇಸಲ್ಲಿ ನೋಡಿದೆ ಅವ್ರನ್ನ. ನಮ್ದು ಯಾವುದೋ ಒಂದು ಕಂಪ್ನಿ ಮೀಡಿಯೇಷನ್ ಇತ್ತು, ನಾನು ಫ್ಯಾಮಿಲಿ ಕೋರ್ಟಲ್ಲಿ ನೋಡಿದೆ. ದೆನ್ ಅವ್ರ್ಯಾರು ಲಾಯರ್ ಡೈವರ್ಸು ಅಂತ. ಸೋ ಮೆನಿ ಇಶ್ಯೂಸ್ ಇರ್ಬೇಕಾದ್ರೆ, ಪರ್ಸನಲ್ ಲೈಫು, ಬಿಸ್ನೆಸ್, ಇದೆಲ್ಲ ಅನ್ವಾಂಟೆಡ್ ಅಟೆನ್ಷನ್ ಇದೆಯಲ್ಲ, ಇದೆಲ್ಲ ಶಾರ್ಟ್ ಲಿವ್ಡ್. ಇದೆಲ್ಲ ಇದು ದೋಸೆ ಹಾಕೋಕ್ಕೂ ಮುಂಚೆ ನೀರು ಹಾಕ್ತಾರೆ ಒಗ್ಗರಣೆ, ಅಷ್ಟಕ್ಕೆ ಮಾತ್ರ ಸೀಮಿತ. ಚುರು ಅನ್ನತ್ತಲ್ಲ ಅಷ್ಟೇ, ದೋಸೆ ಆಗಲ್ಲ, ದೋಸೆ ಆಚೆ ಬರಲ್ಲ. ಜಸ್ಟ್ ಅನ್ವಾಂಟೆಡ್. ದಿಸ್ ಇಸ್ ಜಸ್ಟ್ ಅ ಫ್ಲಾಶ್ ಇನ್ ಅ ಪ್ಯಾನ್. ದಟ್ಸ್ ಡಾಗ್ ಸತೀಶ್. ಹಿ ಹ್ಯಾಸ್ ಟು ಕರೆಕ್ಟ್ ಹಿಮ್ಸೆಲ್ಫ್, ಅದರ್ವೈಸ್ ಇಟ್ ವಿಲ್ ಡ್ಯಾಮೇಜ್ ಇಸ್ ರೆಪ್ಯುಟೇಷನ್. ಯಾರು ನಂಬೋದಿಲ್ಲ. ತುಂಬಾ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇದೆ. ಶಾರ್ಟ್ ಟರ್ಮ್ ಹಿ ಮೈಟ್ ಬಿ ವೆರಿ ಹ್ಯಾಪಿ, ನನ್ನ ವಿಡಿಯೋ ಬರ್ತಾ ಇದೆ, ತುಂಬಾ 500 ಚಾನಲ್ ಬಂದಿದ್ದೀನಿ, ಏನೇನೋ ಇದೆ, ಅದು ಹೇಳಿದ್ರೆ ನನಗೂ ಬರುತ್ತೆ. ನಾನು ಮಾತಾಡೋದು ನಾನು ಚಿಕ್ಕವನಾಗ್ಬಿಡ್ತೀನಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ.